ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ PKL ಸೀಸನ್ ಇನ್ನೇನು ಎಂಡ್ ಆಗ್ತಾ ಬಂದಿದೆ. ನಮ್ಮ ಬೆಂಗಳೂರು ಬುಲ್ಸ್ಗಂತೂ ಎಂಡ್ ಆಯಿತು. ನಿನ್ನೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಹಾವಳಿ ಮಾಡ್ಕೊಂಡು ಗೆದ್ದುಬಿಟ್ಟು ಬಾಯ್ ಬಾಯ್ ಅಂತ ಹೇಳ್ಬಿಟ್ಟಂತೂ ಹೋದ್ರು. ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ಬೆಂಗಳೂರು ಬುಲ್ಸ್ತು ಈ ಸೀಸನು ಮಾತಾಡೋಣ. ಯಾರ್ಯಾರು ಇರಲೇಬಾರ್ದೋಗಿರೋ ನೆಕ್ಸ್ಟ್ ಸೀಸನ್ನು ಅಂತ ಅನಿಸಿದಂಥ ಪ್ಲೇಯರ್ಸ್ಗಳು, ಜೊತೆಗೆ ಯಾರ್ಯಾರು ಪಾಸಿಟಿವ್ ಆಗಿ ಕಂಡ್ರು ಈ ಸೀಸನ್ನು, ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡೋಣ ಮಾತ್ರ ಮರಿಬೇಡಿ. ಒನ್ ಮೋರ್ ಅಂತ ಹಂಗೆ ಸಬ್ಸ್ಕ್ರೈಬ್ ಆಗ್ತಾ ಇರ್ಬೇಕು ಟಕ ಅನ್ನಂಗೆ. ಸೊ ಇವಾಗ ಪಾಯಿಂಟ್ಸ್ ಟೇಬಲ್ ಡಿಸ್ಟರ್ಬ್ ಮಾಡಿ ನೋಡ್ತಿರ್ಬೋದು. ನಮ್ಮ ಬೆಂಗಳೂರು ಬುಲ್ಸ್ ಅಲ್ಟಿಮೇಟ್ಲಿ 8ನೇ ಪೊಸಿಷನಲ್ಲಿ ಫಿನಿಶ್ ಮಾಡಿದ್ರೆ ನಿನ್ನೆ ಮ್ಯಾಚ್ನ ಗೆಲ್ಲೋದ್ರ ಮೂಲಕ. ನಿನ್ನೆ ಏನೋ ಸೋತೋಗ್ಬಿಟ್ಟಿತ್ತು ಅಂತಂದರೆ 9ನೇ ಪೊಸಿಷನ್ ಅಲ್ಲ, ಅಥವಾ ಇನ್ನೇ ಕೆಳಗಡೆ ಫಿನಿಶ್ ಮಾಡಿರೋನು. ಓಕೆ, 9ನೇ ಪೊಸಿಷನಲ್ಲಿ ಫಿನಿಶ್ ಮಾಡಿರೋ ನೆನ್ನೆ ಕೇಸ್ ಏನಾರು ಸೋತೋಗ್ಬಿಟ್ಟಿತ್ತು ಅಂತ ಅಂದಿದ್ದಿದ್ರೆ ಸೊ ಓಕೆ, ನಿನ್ನೆ ಗೆದ್ದಿದ್ದಾರೆ ನಮ್ಮ ಗೋಳಿಗಳು. ಏನು ಮ್ಯಾಟ್ರಿಗೆ ಏನು ಬಂದಿಲ್ಲ, ಬಟ್ ಆದ್ರೂ ಕೂಡ ಒಂದು ಒಳ್ಳೆ ಸೆಂಡ್ ಆಫ್ ಸಿಕ್ತು ನಮ್ಮ ಬೆಂಗಳೂರು ಬುಲ್ಸ್ಗೆ. ಒಂದು ಹಾವಳಿ ಮಾಡ್ಕೊಂಡು ಗೆದ್ದಿರೋ ಒಂದು ಕಾನ್ಫಿಡೆನ್ಸ್ ಸಿಕ್ತು ಅಂತ ಹೇಳಬೇಕು. ಯಾರನ್ನ ರಿಟೈನ್ ಮಾಡಬೇಕು, ಯಾರನ್ನ ರಿಲೀಸ್ ಮಾಡಬೇಕು ಅನ್ನೋದು ತಲೆಗೆ ಹೋಗಿರುತ್ತೆ, ನಮ್ಮ ಕೋಚ್ ತಲೆಗೂ ಕೂಡ ಬಂದಿರುತ್ತೆ ಅಂತ ನಾನು ಪರ್ಸ್ನಲಿ ಅನ್ಕೊಂಡಿದ್ದೀನಿ. ಈ ಸೀಸನ್ ನಮ್ಮ ಬೆಂಗಳೂರು ಬುಲ್ಸ್ಗೆ ನೆಗೆಟಿವ್ ಏನೇ ಜಾಸ್ತಿ ಪಾಸಿಟಿವ್ಗಿಂತ. ಯಾಕಂದರೆ ಕಾನ್ಫಿಡೆನ್ಸ್ ಇರಲಿಲ್ಲ. ಅದೇ ಹೇಳಿದ್ನಲ್ಲ, ನೆನ್ನೆನೂ ಹೇಳಿದ್ದೀನಿ, ಬೋನಸ್ ಕೊಡ್ತಾ ಇದ್ರು, ಬಂದವ್ರಿಗೆಲ್ಲ ಬೋನಸ್ ಕೊಟ್ಟು ಕಳಿಸ್ತಿದ್ರು, ಎದುರುಕು ಅಂತ ಇದ್ರು ಅಂತ ಹೇಳಬೇಕು. ಸ್ವಲ್ಪ ಆ್ಯಕ್ಚುಲಿ ಡಿಫೆನ್ಸ್ಗಿನ್ನ ರೇಡಿಂಗ್ ಡಿಪಾರ್ಟ್ಮೆಂಟ್ ಏನೋ ವರ್ಸ್ಟಾಗಿ ಆಡಿರೋದು ಈ ಒಂದು ಸೀಸನಲ್ಲಿ. ಡಿಫೆನ್ಸು ಒಂದೊಂದು ಮ್ಯಾಚು ಸಿಕ್ಕಾಪಟ್ಟು ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ, ಡಿಫೆನ್ಸಿಂದನೇ ಸ್ವಲ್ಪ ಮ್ಯಾಚ್ನಾಗ ಗೆದ್ದಿದ್ದೀವಿ ನಾವು. ಬಟ್ ರೇಡಿಂಗ್ ಡಿಪಾರ್ಟ್ಮೆಂಟ್ ಏನಿದೆ ಅದು ವರ್ಸ್ಟಾಗಿ ಪರ್ಫಾರ್ಮ್ ಮಾಡಿದ್ದು ಈ ಸೀಸನಲ್ಲೇ. ಯಾಕಂದರೆ ಲಾಸ್ಟ್ ಸೀಸನು ಎಲ್ಲ ನಮ್ಗೆ ಯಾರಾನ ಒಬ್ರು ಮೈನ್ ರೈಡರ್ ಥರ ಇದ್ರು, ಇಲ್ಲ ಆಗೋರು ಏನೋ ಒಂದು ಮಾಡ್ಬೋದು ಅನ್ನೋ ಥರ ಇದ್ದರು. ಬಟ್ ಈ ಸೀಸನ್ ನಮಗೆ ಮೈನ್ ರೈಡರ್ ಯಾರು ಅಂತಲೇ ಗೊತ್ತಾಗಲಿಲ್ಲ, ಆ ಥರ ಆಗೋಗ್ಬಿಟ್ಟಿತ್ತು. ಲಾಸ್ಟಿಗೆ ಒಂಥರ ಸುಶೀಲ್ ಅವರು ಬಂದ್ಬಿಟ್ಟು ಅವರೇ ಮೈನ್ ರೈಡರ್ ಆಗಿ ಆಡ್ಬಿಟ್ಟು ಪಾಯಿಂಟ್ಸ್ಗಳನ್ನ ತಗೊಂಬಂದರು. ಸುಶೀಲು ನಮ್ಮ ಬೆಂಗಳೂರು ಬುಲ್ಸ್ಗೆ ಈ ಸೀಸನಲ್ಲಿ ಪಾಸಿಟಿವ್ ಅಂತ ಹೇಳಬೇಕು. ಯಾಕಂದರೆ 22 ಪಾಯಿಂಟ್ ಒಂದೇ ಮ್ಯಾಚಲ್ಲಿ, ಜೊತೆಗೆ ರೀಸೆಂಟಾಗಿ ಆಡಿರೋವಂಥ ರೈಡರ್ಗಳಲ್ಲಿ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಅವರೇ ಜಾಸ್ತಿ ಪಾಯಿಂಟ್ಸ್ಗಳನ್ನ ತಗೊಂಬಂದಿರೋದು. ಅಂದರೆ ಅವ್ರು ಥ್ರೂಔಟ್ ದ ಸೀಸನ್ ಫುಲ್ ಸೀಸನ್ ಆಡ್ಬಿಟ್ರು ಅಂತಲ್ಲ, ಅವ್ರು ಬಂದಿದ್ದೆ ಅರ್ಧ ಸೀಸನ್ಗೆ ನಾವು ಬಂದರು. ಅವ್ರು ಒಟ್ಟಿನಲ್ಲಿ ಅಲ್ಲಿಂದ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ, ನಮ್ಮ ಮೇಯ್ನ್ ರೈಡರ್ಸ್ ಅಂತ ಸೋ ಕಾಲ್ಡ್ ಏನಿದ್ರು ವಿಕಾಸ್ ಖಂಡೋಲಾ ಮತ್ತು ಭರತ್, ಬೆಂಕಿ ಭರತ ಅಂತ ಹೆಸರುವಾಸಿಯಾಗಿ ಹೋಗ್ಬಿಟ್ಟಿಲ್ಲ ಲಾಸ್ಟ್ ಸೀಸನು. ಅವ್ರದ್ದು ಈ ಸೀಸನ್ ಏನೂ ನಡೆದಿಲ್ಲ. ಲಾಸ್ಟಿಗೆ ಹೋಗ್ಬಿಟ್ಟು ಮೂಲಲ್ಲಿ ಕೂತ್ಕೋಬೇಕಾಗಿತ್ತು, ಹಂಗಾಗಿ ಹೋಗ್ಬಿಟ್ಟಿತ್ತು. ಕೋಚ್ಗೆ ಕಾನ್ಫಿಡೆನ್ಸ್ ಇಲ್ಲ ಭರತ್ ಮೇಲೆ, ಆ ಥರ ಆಗೋಗ್ಬಿಡ್ತು ಸಿನಾರಿಯೋ. ಸೊ ಈ ಸೀಸನು ನಮ್ಮ ರೈಡಿಂಗ್ ಡಿಪಾರ್ಟ್ಮೆಂಟು ವರ್ಸ್ಟಾಗಿ ಪರ್ಫಾರ್ಮ್ ಮಾಡಿದೆ. ಅದರಲ್ಲಿ ಬೆಸ್ಟ್ ಯಾರು ಅಂತಂದರೆ ಅದು ಸುಶೀಲು ಮತ್ತು ಅಕ್ಷಿತು ಕೂಡ ಅಲ್ಪ ಸ್ವಲ್ಪ ಮಾಡಿದರೆ. ಅವರು ಕೂಡ ಆಲ್ಮೋಸ್ಟ್ ಇನ್ನೇನು ಟೂರ್ನಮೆಂಟ್ ಎಂಡ್ ಆಗೋ ಟೈಮ್ಗೆ ಬಂದಿದ್ದು. ಸೊ ಅಲ್ಪ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಅವರು ಒಂದು ಪಾಸಿಟಿವ್ ಅಂತ ಹೇಳಬೇಕು. ಇವರಿಬ್ಬರನ್ನ ರಿಟೈನ್ ಮಾಡ್ಕೊಂಡ್ರೆ ನಡೆಯುತ್ತೆ ನನ್ನ ಪ್ರಕಾರ. ಸೊ ಇವರಿಬ್ಬರೇ ಒಂಥರ ಪಾಸಿಟಿವ್ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ. ಏನೇನು ನಾನು ಹೇಳಿದ್ದೆ ಲಾಸ್ಟ್ ಸೀಸನ್ನೇ ಹೇಳಿದ್ದೆ, ವಿಕಾಸ್ ಕೊಂಡಲ್ಲ ಬೇಡ ಹಾಕೊಂಡ್ರ ಶಿಷ್ಯಾಂದ್ರ, ಏನಕ್ರ ತಗೊಂತಾರೆ, ಏನಕ್ರ ನೀವು ಬಿಟ್ಟಿದ್ರು ಹಂಗೆ ಆಕ್ಷನ್ ಮತ್ತೆ ವಾಪಸ್ ತಗೊಂಡ್ರು. ವಿಕಾಸ್ ಕೊಂಡಲನೇ ಬೇಕು ನಮಗೆ ಅಂತ. ವಿಕಾಸ್ ಕೊಂಡಲ್ಲ ಬರ್ತಾರೆ, ಟ್ಯಾಕಲ್ ಆಗ್ತಾರೆ, ಹೋಗ್ತಾರೆ, ಎಂಟಿ ರೈಡ್ ಮಾಡ್ತಾರೆ. ಇದೇ ಆಗೋಗ್ಬಿಟ್ಟಿದೆ ಈ ಸೀಸನ್ ತುಂಬ. ಅವ್ರ ಮೇಲೂ ಕಾನ್ಫಿಡೆನ್ಸ್ ಅವ್ರನ್ನೂ ಕೂಡ ಕೂರಿಸ್ಬಿಟ್ಟಿದ್ರು. ಮೇನ್ ರೈಡರ್ಸ್ ಅಂತ ಹೆಸರುವಾಸಿ ಆಗಿದ್ದಂಥ ಇಬ್ಬರು, ಮೇನ್ ಆಗಿದ್ದಂಥ ವಿಕಾಸ್ ಕೊಂಡಲ ಜೊತೆಗೆ ಭರತ್ ಕೂಡ, ಇಬ್ಬರೂ ಕೂಡ ಮೂಲೆಗೆ ಕೂರಿಸ್ತಾರೆ ಅಂತಂದರೆ ಯಾವ ರೇಂಜಿಗೆ ಇದೆ ನಮ್ಮ ರೈಡಿಂಗ್ ಡಿಪಾರ್ಟ್ಮೆಂಟು ಅರ್ಥ ಮಾಡ್ಕೋಬೇಕು. ಅದರಲ್ಲೂ ಕೂಡ 8ನೇ ಪೊಸಿಷನ್ ಫಿನಿಶ್ ಮಾಡಿದ್ದಾರೆ ಅಂದರೆ ಈ ಥರ ರೈಡಿಂಗ್ ಡಿಪಾರ್ಟ್ಮೆಂಟ್ನ ಇಟ್ಕೊಂಡು ಇದಕ್ಕೆ ಶಬಾಷ್ ಹೇಳಲೇಬೇಕು. ನನ್ನ ಪ್ರಕಾರ ಇದು ಲಾಸ್ಟಿಂದ 2-3 ಸ್ಥಾನಕ್ಕೆ ಸೆಟಲ್ ಆಗಬೇಕಾಗಿತ್ತು ಈ ಥರ ರೈಡಿಂಗ್ ಇಟ್ಕೊಂಡು. ಬಟ್ ಆದರೂ ಕೂಡ ಒಂದೊಂದು ಮ್ಯಾಚು ಚೆನ್ನಾಗಿ ಗೆದ್ದಿದ್ದೀವಿ, ಅದರಿಂದ ಈ ಒಂದು ಪೊಸಿಷನಲ್ಲಿದೆ. ನಮ್ಮ ಬೆಂಗಳೂರು ಬುಲ್ಸ್ ಅಲ್ಟಿಮೇಟ್ಲಿ 8 ಮ್ಯಾಚ್ನ ಗೆದ್ದಿದೆ, 12 ಮ್ಯಾಚ್ನ ಸೋತಿದೆ. ಆಮೇಲೆ ಒಂದು ಟೈ ಕೂಡ ಆಗಿದೆ ನಮ್ಮ ಬೆಂಗಳೂರು ಬುಲ್ಸ್ಗೆ. ಈ ಸೀಸನು ಲಾಸ್ಟ್ 3-4 ಸೀಸನ್ ಕಂಪೇರ್ ಮಾಡ್ತಂದ್ರೆ ವರ್ಸ್ಟಾಗಿ ಆಡಿದ್ದೀವಿ. ಯಾಕಂದರೆ ಲಾಸ್ಟ್ 3-4 ಸೀಸನ್ ನಾವು ಸೀರೀಸ್ ಆಗಿ ನಾವು ಕ್ವಾಲಿಫೈ ಆಗ್ತಾ ಬರ್ತಾ ಇದ್ವಿ. ಅದು ಬಾರ್ಡರ್ ಆಗ್ತಿದ್ವೋ ಎಲ್ಲ ಆಗ್ತಿದ್ವೋ ಗೊತ್ತಿಲ್ಲ, ಒಟ್ನಲ್ಲಿ ಕ್ವಾಲಿಫೈ ಅಂತೂ ಆಗ್ತಾ ಇದ್ವಿ. 100% ಜೋಶ್ ಇರೋದು. ಈ ಸೀಸನು ಜೋಶೇ ಇಲ್ಲ. ನನಗೂ ಕೂಡ ವಿಡಿಯೋ ಮಾಡೋಕ್ಕೂ ಕೂಡ ಜೋಶೇ ಇಲ್ಲ. ಆ ಥರ ಮಾಡಾಕ್ಬಿಟ್ರು ನಮ್ಮ ಬೆಂಗಳೂರು ಬುಲ್ಸ್. ಸಿಕ್ಕಾಪಟ್ಟೆ ಡಿಸಪಾಯಿಂಟಿಂಗು. ಅದೇ ಹೇಳಿದ್ನಲ್ಲ, ಈ ಸೀಸನ್ ಪಾಸಿಟಿವ್ಸ್ ಅಂತ ಅಂದರೆ ರಣ್ ಸಿಂಗ್ ಅವರು ಕೂಡ ಪಾಸಿಟಿವ್, ಜೊತೆಗೆ ಸುರ್ಜಿತ್ ಅವರು ಕೂಡ ಒಂದು ಸ್ವಲ್ಪ ಪಾಸಿಟಿವ್ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬುಲ್ಸ್ಗೆ. ಡಿಫೆನ್ಸ್ ಸ್ವಲ್ಪ ಆ್ಯಕ್ಟಿವ್ ಆಗಿ ಕಾಣಿಸಿದ್ದು ಅವರಿಂದನೇ. ಯಾಕಂತಂದರೆ ಅಮ್ಮನ್ನು ಈ ಕಡೆ ಸೌರಭ್ ನಾಂದಲು ಕ್ಯಾಪ್ಟನ್ ಬೇರೆ ಮಾಡಿಬಿಟ್ರು. ಸೌರಭ್ ನಾಂದಲ್ ಇನಿಷಿಯಲ್ ಆಗಿ, ಆಮೇಲೆ ಏನೇನೋ ಮಾಡ್ಕೊಂಡ್ರು. ಸೌರಭ್ ನಾಂದಲು ಮತ್ತು ಅಮ್ಮನ್ನು ಇವರಿಬ್ಬರ ಮೇಲೆ ಇದ್ದಂಥ ಕಾನ್ಫಿಡೆನ್ಸ್ ಬೇರೆ ಯಾರ ಮೇಲೂ ಕೂಡ ಇರಲಿಲ್ಲ ಡಿಫೆನ್ಸಲ್ಲಿ. ಇವರಿಬ್ಬರೂ ಕೂಡ ಬೂಸ್ಟ್ ಆಗಿದ್ದು. ಅಮ್ಮನ್ನಂತೂ ಕಿತ್ತು ಒಗೆದ್ಬಿಟ್ಟು ಹೋಗಪ್ಪ ಸೈಡಿಗೆ ಕೂತ್ಕೊ ಎಲ್ಲರೂ ಅಂತ ಅಂದ್ಬಿಟ್ರು. ಆಮೇಲೆ ಸೌರಭ್ ನಾಂದಲ್ ಆಡ್ಸಿದ್ರು ಅವರಿಂದನೂ ಕೂಡ ಏನೂ ಬರಲಿಲ್ಲ ಈ ಸೀಸನು. ಏನು ಗುರು ನೀನು, ಒಂದು ಸೀಸನ್ 1.5 ಸೀಸನ್ ಆಗುತ್ತಮ್ಮ, ನೆಕ್ಸ್ಟ್ ಸೀಸನ್ ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡ್ತಾರೆ ನೋಡ್ತೀಯಾ ಅಂತ ಅನ್ಬೋದು.
ನೆಕ್ಸ್ಟ್ ಸೀಸನ್ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ಬೋದು, ಬಟ್ ಈ ಸೀಸನ್ ಏನೂ ಆಡಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನೆಗೆಟಿವ್ ಅಂತ ಹೇಳ್ಬೇಕು ನಮ್ಮ ಬೆಂಗಳೂರು ಬುಲ್ಸ್ಗೆ. ಡಿಫೆನ್ಸಲ್ಲಿ ಸೌರಭ್ ನಾಂದಲ್ ಜೊತೆಗೆ ಅಮ್ಮನ್ ಏನು ಪರ್ಫಾರ್ಮ್ ಮಾಡದಿರೋದು ಲೆಫ್ಟ್ ಕಾರ್ನರ್ ಮತ್ತು ರೈಟ್ ಕಾರ್ನರು. ಸೌರಭ್ ನಾಂದಲ್ ಅಲ್ಲಿ ಇಲ್ಲಿ ಸ್ವಲ್ಪ ಮಾಡಿದ್ದಾರೆ, ಅವ್ರಿಗೆ ಆಪರ್ಚುನಿಟಿ ಜಾಸ್ತಿ ಸಿಕ್ಕಿದೆ, ಅಮ್ಮನ್ಗೆ ಆಪರ್ಚುನಿಟಿ ಸಿಗಲಿಲ್ಲ ಅಷ್ಟೇ. ಸಿಕ್ತು ಇನಿಷಿಯಲ್ ಫಸ್ಟ್ ಫೇಸಲ್ಲಿ ಡಬ್ಬಾ ಥರ ಆಡಿದ್ರಿಂದ ಹೋಗಪ್ಪ ನೀನು ಸಿಡಿಲ್ ಕೂತ್ಕೋ ಅಂತ ಹೇಳಿದೆ ಅಷ್ಟೇ. ಸುರ್ಜಿತ್ ಒಬ್ಬರು ಪಾಸಿಟಿವ್ ಅಂತ ಹೇಳಬೇಕು ಡಿಫೆನ್ಸಲ್ಲಿ, ಜೊತೆಗೆ ರಣಸಿಂಗು ಕೂಡ ಪಾಸಿಟಿವ್ ಅಂತ ಹೇಳಬೇಕು ಡಿಫೆನ್ಸಲ್ಲಿ, ಯಾಕಂದರೆ ಸಖತ್ತಾಗಿ ಡಿಫೆನ್ಸ್ನ ಮಾಡಿದ್ದಾರೆ ಅವರಿಬ್ಬರು. ಸೊ ಇನ್ನೇನು ಹೇಳ್ತೀರಾ, ನೀರಜ್ ನರ್ವಾಲ್ನು ಬೇಡ ಕಣ್ರು ಅಂತ ಹೇಳಿದ್ರು. ನೀರಜ್ ನರ್ವಾಲ್ನ ಬೇರೆ ರಿಟೈನ್ ಮಾಡ್ಕೊಂಡು ಏನೇನೋ ಮಾಡಿದ್ರು. ನಾನು ಹೇಳಿದ್ದು ಲಾಸ್ಟ್ ಸೀಸನ್ ಏನು ಅಂತಂದರೆ ಭರತ್ ಒಬ್ರನ್ನ ಇಟ್ಕೊಂಡು, ಅಂದರೆ ಯಾರನ್ನೂ ಬಿಟ್ಬಿಡ್ರಿ ಅಂತಲ್ಲ, ಇವರಿಬ್ಬರನ್ನ ಬಿಡ್ರಿ ಅಂತ ಪಕ್ಕ ಹೇಳಿದೆ. ನೀರಜ್ ನರ್ವಾಲ್ ಜೊತೆಗೆ ವಿಕಾಸ್ ಖಂಡಾಲ ಇವರಿಬ್ಬರು ಬೇಡ ಆಗೋರು, ನಮಗೇನು ಯೂಸ್ ಆಗೋದಿಲ್ಲ. ಇವರಿದ್ರೆ ಪಕ್ಕ ನಾವು ಕ್ವಾಲಿಫೈ ಆಗೋದು ಕೂಡ ಸಿಕ್ಕಾಪಟ್ಟೆ ಡೌಟ್ ಅಂತ ಹೇಳಿದೆ. ಅದೇ ಥರ ಸಿನಾರಿ ಆಗೋಗ್ಬಿಡ್ತು. ಸೊ ನನ್ನ ಪ್ರಕಾರ ನೆಕ್ಸ್ಟ್ ಸೀಸನ್ಗೆ ಭರತ್ ಕೂಡ ಇರೋದು ಡೌಟ್ ಅಲ್ಲ, ಭರತ್ನು ಕೂಡ ಬಿಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಭರತ್ನ ಬಿಟ್ಟರು ಅಂತಂದರೆ ಆಪ್ಷನಲ್ಲಿ ಕೂಡ ಅವ್ರಿಗೆ ಡಿಮ್ಯಾಂಡಲ್ಲಿ ಅಂತೂ ಇರೋದಿಲ್ಲ. ಹಾಗಾದ್ರೆ ಈ ಸೀಸನ್ ಏನು ಕಿತ್ತುಗಡೆ ಆಗಿಲ್ಲ. ಇನ್ ಕೇಸ್ ಏನಾದರೂ ಈ ಸೀಸನ್ ಏನಾದ್ರು ಆಪ್ಷನ್ಗೆ ಹೋಗಿದ್ರು ಅಂತಂದರೆ ಭರತ್ ಚೆನ್ನಾಗಿ ಸಂಪಾದನೆ ಮಾಡ್ಬೋದಾಗಿತ್ತು. ಬಟ್ ಏನೋ ಹೇಳ್ಕೊಳ್ಳೋ ಥರ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲದೆ ಇರೋದ್ರಿಂದ ನೆಕ್ಸ್ಟ್ ಸೀಸನ್ ಆಪ್ಷನಲ್ಲೂ ಕೂಡ ಅವ್ರಿಗೆ ಡಿಮ್ಯಾಂಡ್ ಇರೋದಿಲ್ಲ. ಸಿಕ್ಕಾಪಟ್ಟೆ ಕಡಿಮೆ ಅಮೌಂಟ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಏನಾದರೂ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಂಡು ಬಂದರು. ಸಿಕ್ಕಾಪಟ್ಟೆ ಸ್ಲೋ ಆಗಿ ಕಾಣಿಸ್ತಾ ಇದ್ರು ಇವರು ಭರತ್. ಲಾಸ್ಟ್ ಸೀಸನ್ ಆಡಿದ ಭರತ್ಗೂ ಈ ಸೀಸನ್ ಆಡ್ತಾ ಇರೋಂಥ ಭರತ್ಗೂ ಸಿಕ್ಕಾಪಟ್ಟೆ ವೆರಿ ಲಾಂಗ್ ಡಿಫ್ರೆನ್ಸ್, ಲೆಗ್ ಮೂವ್ಮೆಂಟೇನೇ ಇಲ್ಲ ಮಗ. ಪಾಸಿಟಿವ್ಸು ನೆಗೆಟಿವ್ಸು ಎಲ್ಲ ಟೀಮಲ್ಲೂ ಇದ್ದಿದ್ದೇನೆ. ಇವ್ರು ಹಂಗೆ ಮಾಡಿದ್ರು, ಅವ್ರು ಹಿಂಗೆ ಮಾಡಿದ್ರು, ಅವ್ರು ಹಂಗಾಡಲಿಲ್ಲ, ಇವ್ರು ಹಿಂಗೆ ಆಡಿದ್ರು ಮಸ್ತಾಗೆ ಅಂತೆಲ್ಲ ಹೇಳ್ತೀವಿ. ಬಟ್ ಆದ್ರೂ ಈ ಸಲ ನಮ್ಮ ರೈಡಿಂಗ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಕಾನ್ಫಿಡೆನ್ಸ್ ಕೊಡದೇ ಇರೋ ಥರ ಇದ್ದಿದೆ ಅಂದರೆ ನಾವು ಈ ಒಂದು ಸ್ಥಾನದಲ್ಲಿ ಕಚ್ಕೊಂಡಿರೋದು. ನಮ್ಮ ರೈಡಿಂಗ್ ಡಿಪಾರ್ಟ್ಮೆಂಟ್ ಫಸ್ಟ್ ಇಂಪ್ರೂವ್ ಆಗಬೇಕು. ರೈಡಿಂಗ್ ಡಿಪಾರ್ಟ್ಮೆಂಟ್ ಫಸ್ಟ್ ಇಂಪ್ರೂವ್ ಆಗಬೇಕು ಅಂದರೆ ಇವರು ಸೋ ಕಾಲ್ಡ್ ಇಟ್ಟಿದಾರಲ್ಲಪ್ಪ ಕಿರೀಟ, ವಿಕಾಸ್ ಕೊಂಡಲ್ಲ, ನಮ್ಮ ಕೋಚ್ ವಿಕಾಸ್ ಕೊಂಡಲ್ಲ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಎಲ್ಲ ಬಿಲ್ಡಪ್ಗಳೆಲ್ಲ ಹಾಕ್ಬಿಟ್ಟಿದ್ರಲ್ಲ. ಆ ಲಾಸ್ಟ್ ಸೀಸನು ಮಾಡೋಕ್ಕಾಗಲಿಲ್ಲ, ಈ ಸೀಸನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಸೀಸನ್ ಕೊಡ್ತೀನಿ ಪಕ್ಕ, ನೆಕ್ಸ್ಟ್ ಸೀಸನು ಕೂಡ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಅವ್ರು ಯಾವ ಟೀಮ್ಗೆ ಹೋದ್ರೂ ಮಾಡೋಕ್ಕಾಗಲ್ಲ. ಅವ್ರದ್ದೆಲ್ಲ ಟ್ಯಾಕ್ಟಿಕ್ಸ್ ಎಲ್ಲ ಗೊತ್ತಾಗೋಗ್ಬಿಟ್ಟಿದೆ. ಜೊತೆಗೆ ಹೈಟ್ ಅಡ್ವಾಂಟೇಜು ಕೂಡ ಇಲ್ಲ, ಆಗಲ್ಲ ವಿಕಾಸ್ ಖಂಡಾಲಾಗೆ. ಎಳ್ದು ಬೀಸಾಕ್ತಾರೆ. ವಿಕಾಸ್ ಖಂಡಾಲ, ಭರತ್ನ, ಆಮೇಲೆ ಇನ್ನು ನೀರಜ್ ನರ್ವಾಲ್ನ ಇವರೆಲ್ಲ ಒಂಥರ ಮೇನ್ ಆಗಿ ಕನ್ಸಿಡರೇಷನ್ಗೆ ಇಟ್ಕೊಂಡಿದ್ರಲ್ಲ ಫಸ್ಟ್ ಫೇಸಲ್ಲಿ. ಅವ್ರ ಮೇಲೇ 3 ಜನದ ಮೇಲೆ ಕಾನ್ಫಿಡೆನ್ಸ್ ಇದ್ದು ಇವರೇ ನಾವು ರೈಡರ್ಸ್, ಇವರೇ ಪಾಯಿಂಟ್ಸ್ ತಗೊಂಬರ್ತಾರೆ ಇವರು ಅಂತ. ಬಟ್ ಇಲ್ಲಿ ಹೀರೋ ಆಗಿದ್ದು ಸುಶೀಲ್ ಲಾಸ್ಟಲ್ಲಿ ಹೀರೋ ಉಟ್ಕೊಂಡ್ಬಿಟ್ರು ಲಾಸ್ಟ್ ಸೀಸನ್ ಎಂಡಲ್ಲಿ. ಸೊ ಓಕೆ, ನೆಕ್ಸ್ಟ್ ಸೀಸನ್ ನನ್ನ ಪ್ರಕಾರ ರೈಡಿಂಗ್ ಡಿಪಾರ್ಟ್ಮೆಂಟ್ ಅದು ಫುಲ್ ಸಿಕ್ಕಾಪಡೆ ಸ್ಕ್ರೂಟಿನಿ ಮಾಡಬೇಕು, ಸ್ಟ್ರಾಂಗಾಗಿ ಕಾಣಿಸ್ಬೇಕು. ಎಲ್ಲ ರೈಡಿಂಗ್ ಡಿಪಾರ್ಟ್ಮೆಂಟ್ ಟಾಪ್ 6 ತಗೊಂಡು ನೋಡಿ, ಟಾಪ್ 6 ಟೀಮ್ಸ್ಗಳಲ್ಲಿ ಹೆಂಗಿದೆ ರೈಡರ್ಸ್ಗಳು. ಒಬ್ಬರಿಲ್ಲ ಇವಾಗ ಆ ದಬಾಂಗ್ದಲ್ಲಿ ನೋಡಿ, ನವೀನ್ ಮೈನ್ ರೈಡರ್ ಆಗಿದ್ದವ್ರು, ಅವ್ರಿಗೆ ಇಂಜುರಿ ಆಯಿತು ಅಲ್ಲ, ಅಶು ಮಾಲಿಕ್ ಹೆಂಗೆ ಹಾಕೊಂಡು ರುಬ್ಬೋದ್ರು. ಆ ಥರ ನಮಗೆ ಯಾರು ಇಲ್ಲ ಮಗ. ಅಲ್ಲ ಒಬ್ಬರೇ ಇಲ್ಲ, ನಮಗೆ 3 ಜನ ಮೇನ್ ರೈಡರ್ಸ್ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಲ್ಲ. ಏನು ತಗೊಂಡು ತಲೆ ತೆಚ್ಕೋಬೇಕು ಗೊತ್ತಾಗ್ತಾ ಇಲ್ಲ. ನೋಡೋಣ ಗುರು ಅದು ಏನು ಮಾಡ್ತಾರೆ ನೆಕ್ಸ್ಟ್ ಸೀಸನ್ ನಮ್ಮ ಬೆಂಗಳೂರು ಬುಲ್ಸ್ ಅಂತ. ಒಟ್ಟಿನಲ್ಲಿ ಸೋ ಕಾಲ್ಡ್ ಅಂತ ಏನು ಅನ್ಕೊಂಡಿದ್ರು ನಾವು ಸ್ಟಾರ್ಟಿಂಗ್ 7 ಸೀಸನ್ ಸ್ಟಾರ್ಟ್ ಆಗೋವಂಥ ಟೈಮಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಲ್ಲ, ಅವ್ರು ಯಾರೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಗುರು. ಸುರ್ಜಿತ್ ಒಬ್ಬರು ಒಂದು ರೇಂಜಿಗೆ ಪರ್ಫಾರ್ಮ್ ಮಾಡಿದರೆ ಡಿಫೆನ್ಸಲ್ಲಿ, ಅದನ್ನು ಬಿಡ್ತು ಅಂದರೆ ಸ್ಟಾರ್ಟಿಂಗ್ 7 ಏನು ಇಟ್ಟಿದ್ವಿ ನಾವು ಅದರಲ್ಲಿ ಯಾರೂ ಪರ್ಫಾರ್ಮ್ ಮಾಡಿಲ್ಲ. ಸೊ ಸ್ಟಾರ್ಟಿಂಗ್ 7 ಸ್ಟಾರ್ಟಿಂಗಲ್ಲಿ ಇದ್ದಂಥವ್ರನ್ನೆಲ್ಲ ರಿಮೂವ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ. ಸೊ ನಿಮ್ಮ ಪ್ರಕಾರ ಯಾರು ರಿಲೀಸ್ ಆಗಬೇಕು, ಯಾರು ರಿಟೈನ್ ಆಗಬೇಕು, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಒಬ್ಬ